ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಹೆಗಡೆ ಗುಂಡೂಮನೆ. ಪರಿಣಿತಿ ಕಲಾಕೇಂದ್ರದಿಂದ 2 ದಿನಗಳ ಯುವ ನೃತ್ಯೋತ್ಸವ ಉದ್ಘಾಟನೆ. ಹೆಗ್ಗೋಡು ವಿಸಂನಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅಭಿನಂದನೆ. ಸಾಗರ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಗಿಣಿವಾರ ಶಾಲಾಂಗಣದಲ್ಲಿ ಸಾಹಿತ್ಯ ಕಾರ್ಯಕ್ರಮ ಆಯೋಜನೆ. ರಂಗದಲ್ಲಿ ಕಲಾವಿದನ ಕ್ರಿಯೆಗೆ ಸಹೃದಯರ ಪ್ರತಿಕ್ರಿಯೆ ಇದ್ದಾಗ ಮಾತ್ರ ಕಲಾವಿದ ಅಭಿನಯ ಶ್ರೇಷ್ಠತೆ ಮೆರೆಯುವುದಕ್ಕೆ ಸಾಧ್ಯ ಎಂದು ಹಿರಿಯ ರಂಗ ಕಲಾವಿದ ಎಂಪಿ ಲಕ್ಷ್ಮೀನಾರಾಯಣ ಹೇಳಿದರು. ಇಲ್ಲಿನ ಪರಿಣಿತಿ ಕಲಾಕೇಂದ್ರ ಕುಡುಪಲಿ ಸದಾನಂದ ಸ್ವರಾಲಯ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ರಾಷ್ಟ್ರೀಯ ಯುವ ನೃತ್ಯೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡುತ್ತಿದ್ದರು. ಇಂದು ಆನ್ಲೈನ್ ಪ್ರದರ್ಶನ ಮತ್ತು ಕಲಿಕೆ ಎಲ್ಲವೂ ಬಂದಿದೆ, ಆದರೆ ಅಲ್ಲಿ ಕ್ರಿಯೆಗೆ ಪ್ರತಿಕ್ರಿಯೆಗಳು ಇಲ್ಲ. ಹಾಗಾಗಿ ಕಲೆ ಸತ್ವ ಕಳೆದುಕೊಳ್ಳುತ್ತದೆ ಎಂದ ಅವರು, ಕಲಾವಿದನಿಗೆ ತನ್ನ ಅಭಿನಯ ಜನರಿಗೆ ಮುಟ್ಟಿದೆ ಎಂದು ತಿಳಿದರೆ ಮಾತ್ರ ಆತ್ಮತೃಪ್ತಿ ಸಿಗಲಿದೆ. ಆ ಆತ್ಮತೃಪ್ತಿಗೆ ಮೌಲ್ಯ ಕಟ್ಟುವುದಕ್ಕೆ ಸಾಧ್ಯವಿಲ್ಲ ಎಂದು ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು. ನಗರಸಭೆಯ ಮಾಜಿ ಅಧ್ಯಕ್ಷ ಟಿ.ಡಿ. ಮೇಘರಾಜ್ ಮಾತನಾಡಿ, ಯಾಂತ್ರಿಕ ಜೀವನದಿಂದ ಸಂಬಂಧಗಳು ಕಳೆದು ಹೋಗುತ್ತಿರುವ ಈ ಕಾಲಘಟ್ಟದಲ್ಲಿ ಸಂಬಂಧ ಸ್ಮರಣೆಯನ್ನು ಕಲೆಯ ಮೂಲಕ ಉಳಿಸುತ್ತಿರುವ ಕಿರಣ್ ಕುಡುಪಲಿಯವರು ಮಾದರಿ ಎಂದು ಹೇಳಿದರು. ಉದ್ಯಮಿ ಕೆ.ಎಸ್. ಕಿರಣ್ ನೃತ್ಯೋತ್ಸವ ಉದ್ಘಾಟಿಸಿದರು. ಪರಿಣಿತಿ ರಾಷ್ಟ್ರೀಯ ನೃತ್ಯ ಸಂಗೀತೋತ್ಸವ ಸಮಿತಿಯ ಅಧ್ಯಕ್ಷ ಅರುಣ್ ಕುಮಾರ್ ಅಧ್ಯಕ್ಷತೆ ವಹಿಸಿದರು. ಪರಿಣಿತಿ ಕಲಾಕೇಂದ್ರದ ಮುಖ್ಯಸ್ಥ ವಿದ್ವಾನ್ ಗೋಪಾಲ್, ಎಸ್.ಆರ್. ರಕ್ಷಿತ್, ಸ್ನೇಹ ಎಸ್. ರಾವ್, ಶಿಲ್ಪಾ, ಸಂದೀಪ್ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು. ಯುವ ನೃತ್ಯೋತ್ಸವದಲ್ಲಿ ಪ್ರತಿಭಾನ್ವಿತ ಕಲಾವಿದರಿಂದ ಮಣಿಪುರಿ, ಭರತನಾಟ್ಯಂ, ಕಥಕ್, ಕೂಚುಪುಡಿ ನೃತ್ಯಗಳ ಪ್ರದರ್ಶನ ನಡೆಯಿತು. ಇವತ್ತೆಲ್ಲವೂ ಝಟ್ಪಟ್, ಆನ್ಲೈನ್ ಯುಗ, ಮೊಬೈಲ್ ಯುಗ, ನೃತ್ಯ, ಸಂಗೀತ, ಯೋಗ ಎಲ್ಲವೂ ಆನ್ಲೈನಲ್ಲಿ ಲಭ್ಯ. ತಂತ್ರಜ್ಞಾನದ ಬಹಳ ಮುಂದುವರೆದಿದೆ. ಆದರೆ ಅದರ ಪರಿಣಾಮ ಮಾನವ ಸಂಬಂಧ, ಮಾನವೀಯ ಗುಣಗಳು ಶಿಥಿಲ ಆಗ್ತಾ ಇದೆ. ಆನ್ಲೈನ್ ಅನುಭವಕ್ಕೂ ಪ್ರತ್ಯಕ್ಷ ಅನುಭವಕ್ಕೂ ತುಂಬ ವ್ಯತ್ಯಾಸ ಇದೆ. ಕ್ರಿಯೆ ಮತ್ತು ಪ್ರಕ್ರಿಯೆ. ಆನ್ಲೈನಲ್ಲಿ ಕ್ರಿಯೆ ಮಾತ್ರ, ಪ್ರತಿಕ್ರಿಯೆ ಇಲ್ಲ, ಪ್ರತ್ಯಕ್ಷ ಇಲ್ಲ. ಆದರೆ ಪ್ರತ್ಯಕ್ಷ ಕ್ರಿಯೆಯಲ್ಲಿ ತಕ್ಷಣ ಪ್ರತಿಕ್ರಿಯೆ ಬರುತ್ತೆ. ಆದ್ದರಿಂದ ಭಾಗವಹಿಸಿದ ವ್ಯಕ್ತಿಗಳಿಗೆ ಆನಂದ, ಸಂತೋಷ, ತೃಪ್ತಿ ಸಿಗುತ್ತೆ. ಒಂದು ಏಕಮುಖ, ಮತ್ತೊಂದು ಪ್ರೇಕ್ಷಕರ ಭಾಗವಹಿಸುವಿಂದ ಬಹುಮುಖ. ತಮ್ಮ ಪ್ರತಿಭೆಗೆ ಸಕಾರಾತ್ಮಕ ಪ್ರತಿಕ್ರಿಯೆ ಬಂದಾಗ ಆತ್ಮತೃಪ್ತಿ ಸಿಗುತ್ತೆ. ಕಲಾವಿದರಿಗೆ ಆತ್ಮತೃಪ್ತಿಯ ಮುಂದೆ ಯಾವುದೂ ಇಲ್ಲ. ಕಲಾವಿದರಿಗೆ ಆತ್ಮತೃಪ್ತಿಯ ಮುಂದೆ ಯಾವುದೂ ಇಲ್ಲ. ಈ ನಾದಸ್ವರಾಲಯದಲ್ಲಿ ಸಂದೇಶ ಇದೆ. ಅವರ ತಂದೆಯವರಿಗೆ ಅತ್ಯಂತ ಪ್ರಿಯವಾದಂಥ ಸಂಗೀತ, ಅದಕ್ಕೊಂದು ವೇದಿಕೆ ಆಗಬೇಕು ಅಂತ ಹೇಳಿ ಇತ್ತೀಚಿನ ದಿನಗಳಲ್ಲಿ ಯಾಂತ್ರಿಕ ಜೀವನಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಈ ಸಮಾಜದಲ್ಲಿ ಅವರ ನಂತರದಲ್ಲಿ ಮರೆಯೋದು ಒಂದು ರೀತಿ ಫ್ಯಾಷನ್ ಆಗಿರಬೇಕಿದ್ರೆ, ಯುವ ಪೀಳಿಗೆಗೆ ಯಾವ ರೀತಿಯ ಸ್ಮರಣೆ ಮಾಡಬೇಕು ಅಂತಕ್ಕಂಥ ಒಂದು ಸಂದೇಶವನ್ನು ಮತ್ತು ಈ ವ್ಯವಸ್ಥೆಯನ್ನು ತೋರಿಸ್ಕೊಟ್ಟಿರ್ತಕ್ಕಂಥ ಕಿರಣ್ ಮತ್ತು ಕುಟುಂಬದವರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಒಳ್ಳೆಯ ಉದ್ಯಮಿಯಾಗಿ, ಕ್ರೀಡಾಪಟುವಾಗಿ, ನಮ್ಮೂರಿನ ಒಂದು ರೀತಿಯ ಹೆಮ್ಮೆಯ ಕುಡುಂಬಲಿ ಕುಟುಂಬದ ಕುಡಿ ಕಿರಣ್ ಅಂತ ಹೇಳೋದಕ್ಕೆ ನಮಗೆ ಹೆಮ್ಮೆ ಮತ್ತು ಅಭಿಮಾನ ಇದೆ. ಪರಿಣಿತಿ ಕಲಾಕೇಂದ್ರ ಕಲೆಯಲ್ಲಿ ಆಸಕ್ತಿ ಹೊಂದದವರಿಗೆ ಅವರ ಪರಿಣಿತಿಯನ್ನ ಕಡೆಗೆ ಕೊಂಡೊಯ್ಯಲಿಕ್ಕೆ ಇರ್ತಕ್ಕಂಥ ಕೇಂದ್ರ. ಪರಿಣಿತಿ ಕಲಾಕೇಂದ್ರ ಕಲಾ ಅಭಿರುಚಿಯನ್ನು ಹೊಂದದವರಿಗೆ ವೇದಿಕೆಯನ್ನು ಒದಗಿಸ್ಕೊಡ್ತಕ್ಕಂಥ ಕೇಂದ್ರ. ಪರಿಣಿತಿ ಕಲಾಕೇಂದ್ರ ಅವರ ಲೋಗೋದೆಲ್ಲ ಹಾಕಿದ್ದಾರೆ, PKK ಸೆಂಟರ್ ಫಾರ್ ಆರ್ಟ್. ಪರಿಣಿತಿ ಕಲಾಕೇಂದ್ರ ಕಲೆಯ ಕೇಂದ್ರ, ಕಲಾ ಕೇಂದ್ರಗಳ ಕೇಂದ್ರ ಅಂತಂದ್ರೆ ಅತಿಶಯೋಕ್ತಿ ಆಗ್ಲಾರ್ದು. ಗೋಪಿ ಸರ್ ಅವರೇ, ನಿಮ್ಮ ಸಾಧನೆಯನ್ನ ಕೆಲವೇ ಶಬ್ದಗಳಲ್ಲಿ ಕಟ್ಟಿ ಹಾಕಿದ್ರೆ ಅಪಚಾರ ಆಗತ್ತೆ. ನಿಮ್ಮ ಸಾಧನೆಗೆ ಆ ದೇವರು ಸದಾ ಯಶಸ್ಸನ್ನು ತಂದುಕೊಡೋ ರೀತಿಯಲ್ಲಿ ಆಶೀರ್ವದಿಸ್ಲಿ, ಹರಸ್ಲಿ ಅಂತ ಹೇಳಿ ಆಶಿಸಿ ಪ್ರಾರ್ಥಿಸಿ. ಅದಕ್ಕೆ ನಮ್ಮ ಪ್ರೋತ್ಸಾಹ ಯಾವತ್ತೂ ಇರುತ್ತೆ. ಭರತನಾಟ್ಯ ಆಗ್ಬೋದು, ಸಂಗೀತ ಆಗ್ಬೋದು, ಅಥವಾ ಯಕ್ಷಗಾನ ಆಗ್ಬೋದು, ಯಾವುದೇ ಕಾರ್ಯಕ್ರಮಗಳಾಗಲಿ ನಡೀತಾ ಇರಲಿ, ನಮ್ಮ ತಂದೆ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅನ್ನೋ ಒಂದು ನಮ್ಮ ಭಾವನೆ ಬರ್ತಾ ಇದೆ. ಹಾಗೆ ಯುವ ನೃತ್ಯೋತ್ಸವವನ್ನು ಇದು 3ನೇ ವರ್ಷ ಮಾಡ್ತಾ ಇದ್ದೇವೆ. ಇಷ್ಟು ವರ್ಷ ಸ್ವಲ್ಪ ಕಷ್ಟ ಆಗ್ತಿತ್ತು. ಮೊನ್ನೆ ಸಂಗೀತ ಕಾರ್ಯಕ್ರಮಕ್ಕೆ ಬಂದಾಗ ನಮ್ಮ ಕಿರಣ್ ಅವರು ನನ್ನ ಪಕ್ಕ ಕೂತ್ಕೊಂಡು ಇಲ್ಲೂ ಒಂದು ನಿಮ್ಮ ಕಾರ್ಯಕ್ರಮ ಆಗಲಿ ಅಂದರು. ಅವತ್ತೇ ಒಂದು ಅನೌನ್ಸ್ ಮಾಡಿ, ಆಯ್ತು ಸರ್ ಮಾಡ್ತೀವಿ ಅಂತ ಹೇಳಿ ಯುವ ನೃತ್ಯೋತ್ಸವ ಮಾಡ್ತೇವೆ. ಪ್ರತಿ ವರ್ಷವೂ ಮಾಡ್ತೀವಿ ಕಿರಣ್ ಅವರೇ, ನಿಮ್ಮ ಸಹಕಾರ ಇರಲಿ. ಇಂಥ ಉತ್ತಮವಾದ ಒಂದು ರಂಗಭವನ ಮಂದಿರವನ್ನು ಕಟ್ಟಿ ನಮಗೆ ಅವಕಾಶ ಮಾಡಿಕೊಟ್ಟಿದ್ದೀರ. ನಿಮಗೆ, ನಿಮ್ಮ ಕುಟುಂಬಕ್ಕೆ, ನಾವು, ನಮ್ಮ ಕುಟುಂಬದವರು
ನನ್ನ ಪರಿಣಿತಿ ಕಲಾ ಬಳಗ ನಮ್ಮ ಸಾಗರದ ಎಲ್ಲ ಜನತೆ ಸದಾ ಕೃತಜ್ಞರು. ಆಧುನಿಕ ಶಿಕ್ಷಣದ ಜೊತೆಗೆ ಆಧ್ಯಾತ್ಮಿಕ ಶಿಕ್ಷಣವೂ ಇರಬೇಕು ಎಂದು ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಧನಂಜಯ ಸರ್ಜಿ ಹೇಳಿದರು. ಸಾಗರ ತಾಲೂಕಿನ ಹೆಗ್ಗೋಡು ವಿದ್ಯಾಭಿವೃದ್ಧಿ ಸಂಘದ ಶಿಕ್ಷಣ ಸಂಸ್ಥೆ ವತಿಯಿಂದ ಎಸ್ಎಸ್ಎಲ್ಸಿ, ಪಿಯುಸಿ ಮತ್ತು ಪದವಿ ವಿಭಾಗದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಏರ್ಪಡಿಸಿದ ಪ್ರತಿಭಾ ಪುರಸ್ಕಾರ ಸಮಾರಂಭ ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ವಿದ್ಯಾರ್ಥಿಗಳಿಗೆ ವಿಭಿನ್ನ ಸಾಧನೆ ಮಾಡುವ ಹಾಗೂ ಹೊಸ ಆಲೋಚನೆಗಳನ್ನು ಮಾಡುವ ಹುಚ್ಚು ಇರಬೇಕು. ಇದರಿಂದ ಜೀವನದಲ್ಲಿ ಉತ್ತಮ ಸಾಧನೆ ಮಾಡಲು ಸಾಧ್ಯ ಎಂದರು. ಜಿಲ್ಲಾ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷ ನಟರಾಜ್ ಭಾಗವತ್ ಮಾತನಾಡಿದರು. ನಿವೃತ್ತ ಉಪನ್ಯಾಸಕ ಎಎಸ್ ಗಣಪತಿ, ರಾಜಪ್ಪ ಮತ್ತು ಧರ್ಮಪ್ಪ ಅವರನ್ನು ಈ ಸಂದರ್ಭ ಸನ್ಮಾನಿಸಲಾಯಿತು. ಅಂತಿಮ ಬಿಕಾಂ ಪದವಿ ವಿಭಾಗದಲ್ಲಿ ಕುವೆಂಪು ವಿವಿಯಲ್ಲಿ 6ನೇ ರ್ಯಾಂಕ್ ಪಡೆದ ವಿದ್ಯಾರ್ಥಿನಿ ಮೇಘನಾ ಅವರನ್ನು ಸನ್ಮಾನಿಸಲಾಯಿತು. ಎಸ್ಎಸ್ಎಲ್ಸಿ, ಪಿಯುಸಿ ಹಾಗೂ ಪದವಿ ವಿಭಾಗದಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಮತ್ತು ಸಿಎ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ನೀಡಲಾಯಿತು. ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ನಾಗರಾಜ್ ಸಬಾಯ್ತ್, ಕಾರ್ಯದರ್ಶಿ ಎಂಎಸ್ ನಾಗರಾಜ್, ಸತ್ಯನಾರಾಯಣ ಬಾಗಿ, ಎಂಎಂ ತಿಮ್ಮಪ್ಪ, ವಸುಂಧರ, ನಾಗೇಂದ್ರ ಎಸ್ ಕುಮಾನಿ, ವಿಠಲ್ ಪೈ, ಮಂಗಳ, ರಾಜೇಶ್ ಮಾವಿನಸರ ಮತ್ತಿತರರು ಹಾಜರಿದ್ದರು. ಈ ವಿದ್ಯಾಭ್ಯಾಸದ ಜೊತೆಗೆ ಆಧ್ಯಾತ್ಮಿಕ ಶಿಕ್ಷಣ ಬೇಕು. ಇಲ್ಲಿ ಆಧ್ಯಾತ್ಮಿಕ ಶಿಕ್ಷಣದ ಜೊತೆಗೆ ಆಧುನಿಕ ಶಿಕ್ಷಣವೂ ಸಿಗ್ತಾ ಇದೆ. ಯಾಕಂದ್ರೆ ಎಲ್ಲ ಕ್ಲಾಸ್ಗಳನ್ನ ನೋಡ್ತಾ ಬಂದರೆ ಪ್ರತಿಯೊಂದು ಸ್ಮಾರ್ಟ್ ಕ್ಲಾಸ್ ಇದೆ. ನಾನು ಕೇಳಿದೆ ಪ್ರಿನ್ಸಿಪಲ್ ಸರ್ಗೆ, ಸರ್ ನಿಜವಾಗ್ಲೂ ಅದು ಯೂಸ್ ಮಾಡ್ತೀರಾ ಅಂತ. ಯಾಕೆಂದ್ರೆ ಎಷ್ಟೊಂದು ಶಾಲೆಗಳಿಗೆ ಸ್ಮಾರ್ಟ್ ಕ್ಲಾಸ್ ಅಂತ ಅನುದಾನ ಬರುತ್ತೆ, ಸಿಗ್ತಾರೆ, ಯಾರೋ ಕೊಡುತ್ತಾರೆ ಅಂತೇಳಿ ಕೊಟ್ಟಿದ್ದುಂಟು. ಬಟ್ ನಿಜವಾಗ್ಲೂ ಅದು ಉಪಯೋಗಿಸ್ತೀರಾ ಅಂದರೆ ನಮಗೆ ಸಮಾಧಾನ ಆಯಿತು. ಯಾಕೆಂದ್ರೆ ಪ್ರತಿಯೊಂದು ಕ್ಲಾಸಲ್ಲೂ ಒಂದು ಸ್ಮಾರ್ಟ್ ಕ್ಲಾಸ್ ಇದೆ. ಹಾಗಾಗಿ ಆಧ್ಯಾತ್ಮಿಕ ಶಿಕ್ಷಣದ ಜೊತೆಗೆ ಆಧುನಿಕ ಶಿಕ್ಷಣ ಕೂಡ ಇಲ್ಲಿ ಸಿಗ್ತಾ ಇದೆ ಅಂತ. ಜೊತೆಗೆ ಭೌತಿಕ ಶಿಕ್ಷಣದ ಜೊತೆಗೆ ಬದುಕಿನ ಶಿಕ್ಷಣವೂ ಕೂಡ ಸಿಗ್ತಾ ಇದೆ. ಯಾಕೆಂದ್ರೆ ಸ್ಪೋರ್ಟ್ಸ್ ಅಲ್ಲಿ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದಂಥ ವಿದ್ಯಾರ್ಥಿಗಳು ಇಲ್ಲಿದ್ದಾರೆ. ಅದೇ ರೀತಿ NSS ಅಲ್ಲೂ ಪಾರ್ಟಿಸಿಪೇಟ್ ಮಾಡಿದಂಥದ್ದು, ಅಂದರೆ ನ್ಯಾಷನಲ್ ಲೆವೆಲ್ಗೆ NSS ಹೋಗಿದ್ದಾರೆ ಅಂಥೇಳಿ ನನಗೆ ಉಲ್ಲೇಖವನ್ನು ನಾನು ಕೇಳಿದಾಗ ಸಂತೋಷ ಆಯಿತು. ಯಾಕೆಂದರೆ ಜೀವನದಲ್ಲಿ ಇವತ್ತು ಹಾಕಿರುವಂಥ ರಂಗೋಲಿ ಇರ್ಬೋದು, ಮಾಡುವಂಥ ಅಲಂಕಾರ ಇರ್ಬೋದು, ಪ್ರತಿಯೊಂದು ಇದರೊಳಗೆ ನಿಮ್ಗೆ ನಮ್ಮ ಪ್ರಾರ್ಥನೆ ಮಾಡಿದಂಥ ಹೆಣ್ಮಕ್ಳು ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ದಾರೆ. ಅದಕ್ಕಾಗಿ ಈ ಶಿಕ್ಷಣದಂದ್ರೆ ಭೌತಿಕ ಶಿಕ್ಷಣದ ಜೊತೆಗೆ ಬದುಕಿನ ಶಿಕ್ಷಣವೂ ಕೂಡ ಈ ಶಾಲೆಯಲ್ಲಿ ತುಂಬ ಸಿಗ್ತದೆ ಅಂತ ಹೇಳಿ ನನಗೆ ಅನಿಸಿದೆ. ಮಣ್ಣಿಗೆ ಸಂಸ್ಕಾರ ಸಿಕ್ಕರೆ ಮಡಕೆ ಆಗ್ತದೆ, ಕಲ್ಲಿಗೆ ಸಂಸ್ಕಾರ ಸಿಕ್ಕರೆ ಸಿಲೆ ಆಗ್ತದೆ, ನೀರಿಗೆ ಸಂಸ್ಕಾರ ಸಿಕ್ಕರೆ ಕುಡಿಯೋಕೆ ನೀರು, ಅದಕ್ಕೆ ಸಂಸ್ಕಾರ ಸಿಕ್ಕರೆ ತೀರ್ಥ ಆಗ್ತದೆ, ಅನ್ನ ಊಟ ಮಾಡೋಕೆ ಅನ್ನಕ್ಕೆ ಸಂಸ್ಕಾರ ಸಿಕ್ಕರೆ ಏನಾಗುತ್ತೆ, ಪ್ರಸಾದ ಆಗ್ತದೆ, ಸಗಣಿಗೆ ಸಂಸ್ಕಾರ ಸಿಕ್ಕರೆ ವಿಭೂತಿ ಆಗ್ತದೆ, ಮನುಷ್ಯನಿಗೆ ಸಂಸ್ಕಾರ ಸಿಕ್ಕರೆ ಮಹಾದೇವ ಆಗ್ತದೆ ಅಂತೇಳಿ. ಮನುಷ್ಯನಿಗೆ ಸಂಸ್ಕಾರ ಸಿಕ್ಕರೆ ಮಹಾದೇವ. ಆ ನಿಟ್ಟಿಗೆ ಒಳ್ಳೆಯ ಸಂಸ್ಕೃತಿ ಮತ್ತೆ ಸಂಸ್ಕಾರ, ಒಂದು ಒಳ್ಳೆಯ ಫೇಮಸ್ ವಾಕ್ಯವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕನ್ನಡ ಸಾಹಿತ್ಯ ಪರಂಪರೆಗೆ ವಿಶೇಷ ಸ್ಥಾನವಿದೆ ಎಂದು ಕಥೆಗಾರ ಪರಮೇಶ್ವರ್ ಕರೂರು ಹೇಳಿದರು. ಗಿಣಿವಾರದ ಕೊಡ್ಚಾತ್ರಿ ವಸತಿ ಶಾಲೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಆಯೋಜಿಸಿದ್ದ ಶಾಲಾ ಅಂಗಳದಲ್ಲಿ ಸಾಹಿತ್ಯ ಕಾರ್ಯಕ್ರಮದಲ್ಲಿ ಕಥೆ ರಚಿಸುವ ಕುರಿತು ಮಾತನಾಡಿ, ವಿದ್ಯಾರ್ಥಿ ದಿಸೆಯಲ್ಲೇ ಸಾಹಿತ್ಯ ಅಭಿರುಚಿಯನ್ನು ಬೆಳೆಸಿಕೊಳ್ಳಬೇಕು, ಉತ್ತಮ ಹವ್ಯಾಸಗಳನ್ನು ಬೆಳೆಸಿಕೊಳ್ಳುವ ಮೂಲಕ ಮಾನವೀಯ ಮೌಲ್ಯಗಳನ್ನು ಹೆಚ್ಚಿಸಿಕೊಳ್ಳಬೇಕು ಎಂದು ಹೇಳಿದರು. ಕಲಾವಿದರಾದ ರಾಜೇಂದ್ರ ಅವಿನಳ್ಳಿ, ಶಿಕ್ಷಣ ಚಿಂತಕ ನಾಗರಾಜ ಹೆಗಡೆ, ಕಸಾಪ ಅಧ್ಯಕ್ಷ VT ಸ್ವಾಮಿ ಮಾತನಾಡಿದರು. ಕೊಡ್ಚಾದ್ರಿ ವಸತಿ ಶಾಲೆಯ ಅಧ್ಯಕ್ಷ ಪ್ರಕಾಶ್ KR ಅಧ್ಯಕ್ಷತೆ ವಹಿಸಿದ್ದರು. ಮುಖ್ಯ ಶಿಕ್ಷಕಿ ನಂದಕುಮಾರಿ, CRP ರಾಜನಾಯಕ್, ವಿದ್ಯಾರ್ಥಿ ಪ್ರತಿನಿಧಿಗಳಾದ ಕವಿತಾ, ಪೃಥ್ವಿ ಮತ್ತಿತರರು ಉಪಸ್ಥಿತರಿದ್ದರು. ನಮಸ್ಕಾರ.